ಸ್ವಂತ ದುಡ್ಡು ಹಾಕೊಂಡು ಮನೆಯಲ್ಲಿ ಮುದ್ದೆ ತಿಂದು ಬಸ್ ಸಾರಲ್ಲಿ ಊಟ ಮಾಡ್ಕೊಂಡು ಇವತ್ತು ಅವರವ್ರ ಬೈಕ್ಗಳಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಗೌಡಹಳ್ಳಿಯಿಂದ ಶುರುವಾದಂತ ಈ ಒಂದು ರೈತರ ಆಕ್ರೋಶದ ಏನೋ ಒಂದು ಪಾದಯಾತ್ರೆ ರ್ಯಾಲಿ ಇದೆ. ತಹಸೀಲ್ ಆಫೀಸರ್ ಬರಬೇಕಾದ್ರೆ ಕನಿಷ್ಠ 3 ಗಂಟೆ ಹಿಡಿದಿದೆ. ಇದು ನಮ್ಮ ಶ್ರಮ, ನಮ್ಮ ಬೆವರು. ದಯಮಾಡಿ ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡಬಾರದು. ನೀವು ಚುನಾವಣೆ ಮಾಡ್ಕೊಂಡು ಸಾಯ್ರಿ, ಆದ್ರೆ ನಮ್ಮ ಜನರನ್ನ ಸಾಯಿಸಬೇಡಿ. ನಮ್ಮ ಜನರಿಗೆ ನೀರು ಕೊಡಿ. ಇವತ್ತು ನಿರಂತರವಾಗಿ ತಿಪ್ಪೇಸ್ವಾಮಿ ಇರ್ಬೋದು, ಅನೇಕ ಹೋರಾಟಗಾರರ ಶ್ರಮ ಇವತ್ತು ತಾಲೂಕಿನಲ್ಲಿದೆ. ಯಾರು ಕೂಡ ಅದನ್ನ ಅಲ್ಲಗಲಿಬಾರದು. ಪ್ರತಿಯೊಬ್ಬರು ಹೋರಾಟ ಮಾಡಿದ್ರ ಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಎಲ್ಲೋ ಒಂದ್ ಕಡೆ ಹಂತಕ್ಕೆ ಬಂದಿದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನೀರಾವರಿ ಹೋರಾಟಗಾರರು ಕಳೆದ 4 ದಶಕದಿಂದ ಮಾಡಿರೋ ಹೋರಾಟ. ಬಹಳ ಜನ ರಾಜಕಾರಣಿಗಳು ತಮ್ಮ ಬೆನ್ನನ್ನ ಪಡ್ಕೊಳ್ತಾರೆ, ನಮ್ಮಿಂದ ಆಯ್ತು. ಹೌದು ಸ್ವಾಮಿ, ನಿಮ್ಗೆ ಪದ್ಧತಿ ಇದ್ದಿದ್ರೆ ನೀವ್ ಯಾಕೆ ಇದನ್ನು ಜಾರಿಗೊಳಿಸಿಲ್ಲ? ಯಾಕೆ ಹೋರಾಟಗಾರರು ಪದೇ ಬೀದಿಗೆ ಬಂದ್ರು? ನಿರಂತರ ಹೋರಾಟಗಳು ಯಾಕೆ ಮಾಡಿದ್ರು? ಇವತ್ತು ಸರಿಯಾದ ಟೈಮ್ ಇದೆ, ಸರಿಯಾದ ಸಂದರ್ಭಕ್ಕೆ ನಾವು ನೋಡಲಿದ್ದೀವಿ. ನೀವು ನಮಗೆ ಆ ಏನು ಕಲ್ವಳಿ ಭಾಗ ಇರ್ಬೋದು, ಪರಮಗಿರಿ ಇರ್ಬೋದು, ಐಮಂಗಲ ಇರ್ಬೋದು, ಈ ಎಲ್ಲ ಕೆರೆಗಳು ಕೂಡ ತ್ವರಿತವಾಗಿ ನೀರು ಹರಿಸಿ DPR ಇರತಕ್ಕಂಥದ್ದನ್ನ ಸಂಪುಟದ ಮುಂದೆ ತಂದು ಕ್ಲಿಯರ್ ಮಾಡಿ, ನಮಗೆ ಒಣ ಮಾತುಗಳು ಬೇಡ, ಕಣ್ಣೊಳಿಸುವ ತಂತ್ರ ಬೇಡ, ನಿಮ್ಮ ಬಣ್ಣ ಮಣ್ಣದ ಮಾತುಗಳು ನಾವು ಕೇಳಲ್ಲ. ನಾವು ಆಗಲೇ ಸುತ್ತ ಕೊಡು ಹೋಗಿದ್ದೀವಿ. ನಮಗೆ ನಿಮ್ಮ ಭರವಸೆ ಬೇಡ, ನಮಗೆ ಕಾಮಗಾರಿ ಆಗ್ಬೇಕು, ಶಂಕುಸ್ಥಾಪನೆ ನೆರವೇರಿಸಬೇಕಂತ ಹೇಳ್ತಾ ಎಲ್ಲ ರೈತರು ಒಂದಾಗಿದ್ದೀವಿ. ಒಂದ್ ವೇಳೆ ನೀವೇನಾದ್ರೂ ನಮಗೆ ನೀವು ಕೊಟ್ಟ ಭರವಸೆ ಅಂತೆ ಆ DPR ಅಪ್ರೂವ್ ಮಾಡದೆ ಹೋದ್ರೆ ನಾವು ನೀರಾವರಿ ಸಚಿವರ ಮನೆ ಮುಂದೆ ದಂಡಿ ಮಾಡ್ಬೇಕಾಗತ್ತೆ. ಅಲ್ಲಿಗೆ ಬರ್ತೀವಿ. ನಾವಿದ್ದು ಮುಂದೆ ಹಿರಿಯರಲ್ಲಿ ಹೋರಾಟ ಮಾಡಕ್ ಆಗಲ್ಲ. ನಮ್ಗೆ ಪದೇ ನಮ್ ಕೆಲಸ ಬಿಟ್ಟು ರೈತರು ಬರಕ್ಕಾಗಲ್ಲ. ನಾವು ನೀರಾವರಿ ಸಚಿವರ ಮನೆಗೆ ಬರ್ತೀವಿ, ನೀರಾವರಿ ಸಚಿವರ ಮನೆಗೆ ಮುತ್ತಿಗೆ ಹಾಕ್ತಿವಿ. ನಾವು ಯಾರು ವೈಯಕ್ತಿಕ ಸಚಿವರ ಮೇಲೆ ಸಿಕ್ಕಲ್ಲ. ನಮ್ಮ ನೋವು, ನಮ್ ಹೊಟ್ಟೆ ಬೆಂಕಿ ಇದೆ. ನಮ್ಮ ಭಾಗದಲ್ಲಿ ಇವತ್ತು ಜನ ಸತ್ತೋಗ್ತಾ ಇದಾರೆ. ಇನ್ನು ಮಳೆಗಾಲ ಕೈ ಕೊಟ್ಟಿದೆ, ಮುಂಗಾರು ಕೈ ಕೊಟ್ಟಿದೆ, ಇವತ್ತು ಹತ್ತಿ ಉಳುತ್ತಾ ಇದೆ, ಇವತ್ತು ಈರುಳ್ಳಿ ಆಗ್ತಾ ಇಲ್ಲ. ಎಲ್ಲವೂ ಕೂಡ ನೀರಿಲ್ಲ, ಬೋರ್ಗಳು ಒಣಗೋಗಿದ್ದಾವೆ. ನಾವು ಗುಳೆ ಹೋಗುವಂತ ಸನ್ನಿವೇಶ ಬಂದಿದೆ. ಒಂದು ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾನ ಪ್ರಾಣ, ನಮ್ಮ ಸಂಪತ್ತು, ನಮ್ಮ ಬದುಕನ್ನು ಉಳಿಸತಕ್ಕಂಥ ಜವಾಬ್ದಾರಿ ಇದೆ. ಸಂವಿಧಾನಬದ್ಧ ಅದು ಕರ್ತವ್ಯ, ನೀವು ಮಾಡಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತೀನಿ. ಕೇಂದ್ರ ಸರ್ಕಾರ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಆಗಿದೆ. ನಾವು ಇಟ್ಟಂತ ಬೇಡಿಕೆ 15ರಲ್ಲೂ ಯಡಿಯೂರಪ್ಪನವರು ಅದನ್ನ ಪ್ರಸ್ತಾವ ಕಳಿಸಿದ್ರು. ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಬೆಂಗಳೂರಿನಲ್ಲಿ ಕಡ್ಲೆಕಾಯಿ ಮಂಡಿಯಲ್ಲಿ ಸಭೆ ಇದ್ದಾಗ ನೀರಾವರಿ ನಿಯೋಗದಿಂದ ರಾಜ್ಯದಿಂದ ಪ್ರಸ್ತಾವನೆ ಕಳಿಸಿ ಅಂತ ಮನವಿ ಕೊಟ್ಟಾಗ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆದ ತಕ್ಷಣ ಅವರು ಪ್ರಸ್ತಾವನೆ ಕಳಿಸಿದ್ರು. ರಾಷ್ಟ್ರೀಯ ಯೋಜನೆ ಘೋಷಣೆ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು 2023-24ರಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಒಂದೇ ₹1 ಬಿಡುಗಡೆ ಆಗಿಲ್ಲ. ಬಿಜೆಪಿ ಅವರಿಗೂ ಹೇಳಬೇಕಾಗತ್ತೆ ಧಿಕ್ಕಾರ. ನಮ್ಮಿಂದ ಆಯ್ಕೆಯಾದಂತ ಬಿಜೆಪಿ ಸಂಸದರಿಗೆ ಹೇಳಿ ಧಿಕ್ಕಾರ. ಇಲ್ಲಿ ಬಂದು ನಾಟಕ ಮಾಡೋದಲ್ಲ. ನಾವು NDA, ನಾವು JDS, ನಾವು ಬಿಜೆಪಿ, ನಾವು ಕಾಂಗ್ರೆಸ್ ಎಲ್ಲ ನಾಟಕಗಳು ಬಂದ್ ಮಾಡಿ, ನಿಮ್ಮ ನಾಟಕ ಕಂಪನಿಗಳು ಬಂದ್ ಮಾಡಿ. ಯಾಕಂದ್ರೆ ನಾವು ಬದುಕಿದ್ರೆ ನಿಮ್ಗೆ ಓಟು, ನಾವು ಬದುಕಲಿಲ್ಲ ಅಂದ್ರೆ ನಿಮ್ಗೆ ಓಟ್ ಇಲ್ಲ. ನಾವು ಬದುಕಿದ್ರೆ ನಿಮ್ಗೆ ಓಟು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ. ಇನ್ ಮುಂದೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೂಡ ನಮಗೆ ವಿರೋಧಿಗಳೇ. ನೀವ್ಯಾರು ನಮ್ಮ ಅಣ್ತಮ್ರಲ್ಲ, ದ್ರೋಹಿಗಳು ನೀವು. ಬಯಸಿದ ರೈತರ ದ್ರೋಹಿಗಳು ನೀವು ದ್ರೋಹಿಗಳಾಗಿದ್ದೀರಾ. ನೀವು ದ್ರೋಹದಿಂದ ಮುಕ್ತಿ ಹೊಂದಬೇಕಾದ್ರೆ ನಮ್ಮ ಭಾಗಕ್ಕೆ ನೀರು ಕೊಟ್ಟು ಬನ್ನಿ. ಕರಾವಳಿ ಭಾಗದ ಮೊದಲು ₹260 ಕೋಟಿ DPR ಅನ್ನ ಸಂಪುಟದ ಮುಂದೆ ಅದನ್ನ ಅನುಮೋದನೆ ಮಾಡಿ ಬಂದ್ರೆ ನಾವೇ ತಿಪ್ಪೇಸ್ವಾಮಿ ಅವರು ಸೇರಿ ಹೂವಿನ ಹಾಕ್ತೀವಿ, ಮಾಡ್ತೀವಿ. ಜವಗಂಡಳ್ಳಿ ಹತ್ರ ಇಲ್ದೆ ಹೋದ್ರೆ ಜವಗಂಡಳ್ಳಿ ಹತ್ರ ನಿಮಗೆ ಒಳಗೆ ಬಿಟ್ಕೊಳ್ಳಲ್ಲ. ಈಗ ಐಮಂಗಲ ಕಡೆ ಬಿಟ್ಕೊಳ್ಳಲ್ಲ. ಚುನಾವಣೆ ಘೋಷಣೆ ಆಗಲಿ ನಿಮ್ಗೆ ಐಮಂಗಲ ಕಡೆ ಬಿಟ್ಕೊಳ್ಳಲ್ಲ, ಜವಗಂಡಳ್ಳಿ ಕಡೆ ಬಿಟ್ಕೊಳ್ಳಲ್ಲ, ಎಲ್ಲಿ ಕರೆ ಕಡೆ ಬಿಟ್ಕೊಳ್ಳಲ್ಲ. ಮಾಡಿದ ಕೆರೆ ನಮ್ಮ ತಾಲೂಕಿನ ಒಳಗಡೆ ಯಾವುದೇ ರಾಜಕಾರಣಿ, ಯಾವುದೇ ಶಾಸಕ, ಯಾವುದೇ ಸಚಿವರು ಬರಂಗಿಲ್ಲ. ಹಾಗಂತ ನಾವೇ ನಿಮ್ ವಿರೋಧಿಗಳಲ್ಲ. ನಮ್ಮ ನೋವಿದೆ, ನಾವು ಬದುಕಬೇಕು. ಹಾಗಾಗಿ ಇವತ್ತು ತಹಸೀಲ್ದಾರ್ ಮೂಲಕ ಉತ್ತರ ಪಡಿತೀವಿ. ನಾವು ಬರೀ ಮನವಿ ಪತ್ರ ಕೂಡ ಏನಾಗಿದೆ, ಏನ್ ಮಾಡ್ತೀರಾ ಮುಂದೆ, ಯಾಕಂದ್ರೆ ಮಾತ್ರ ಶಾಸಕರಿಲ್ಲ. ಹಾಗಾಗಿ ಉತ್ತರ ಪಡಿಬೇಕಾಗುತ್ತೆ. ತಿಪ್ಪೇಸ್ವಾಮಿ ಅವರು ಇವತ್ತು ಶಾಸಕರ ಇಲ್ಲದೆ ಇರೋದ್ರಿಂದ ತಹಸೀಲ್ದಾರ್ ಮೂಲಕ ಉತ್ತರ ಪಡಿಬೇಕು. ಅವರು ಮಾತಾಡ್ತಾರೆ ನಮ್ಮ ಉದ್ದೇಶ.